ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವಿಡಿಯೋಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ. ನನ್ನ ಮಗಗೆ ಹೆಸರು ಏನು ಇಡ್ಬೇಕಂತಂದು ಕಮೆಂಟ್ ಮಾಡಿ ಅಂತೇಳಿದ್ದೆ ಎ ಅಕ್ಷರದಲ್ಲಿ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಹೆಸರು ಇಡಬೇಕಂತಂದು ಫಿಕ್ಸ್ ಆಗಿದ್ದೀವಿ. ಮತ್ತು ನಿನ್ನೆ ಕಮೆಂಟಲ್ಲಿ ಇನ್ನೂ ಡೆಲಿವರಿ ಬಗ್ಗೆ ಸ್ವಲ್ಪ ಇನ್ನೂ ಕ್ವಶನ್ಗಳನ್ನ ಕೇಳಿದ್ರಿ. ಅದನ್ನು ಗೀತಾರವ್ರು ಹೇಳ್ತಾರೆ. ತುಂಬ ಜನ ನಾರ್ಮಲ್ ಏನು ಸಿಸೇರಿಯನ್ ಅಂತಂದು ಡೆಲಿವರಿ ಆದಾಗಿಂದನೂ ಕೇಳಾಗತ್ತೀರಿ, ಯಾರಿಗೂ ಹೇಳಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಜನ ಕೇಳಾಗತ್ತೀನಿ. ಇನ್ನೂ ರೆಸ್ಟ್ ತಗೋಬೇಕು. 2 ವಾರ ಆಗೈತಿ, ಈಗ ಸ್ವಲ್ಪ ರಿಕವರಿ ಆಗೀನಿ. ಅದಕ್ಕೋಸ್ಕರ ಮಾತಾಡಕತ್ತೀನಿ. ಇದು ನಂದು ಸೆಕೆಂಡ್ನೇ ಡೆಲಿವರಿ. ಫಸ್ಟು ನಮ್ಮ ಐರಂದು ನಾರ್ಮಲ್ ಆಗಿತ್ತು. ಆಕೆ 2 kg 600 ಗ್ರಾಮ್ ಇದ್ಲು. ಅದಕ್ಕೋಸ್ಕರ ನಾರ್ಮಲ್ ಆಗಿತ್ತು. ಈಗ ಇದು 2ನೇದು ಸಿ ಸೆಕ್ಷನ್ ಆಗೈತೆ ನನಗೆ, ಸಿಸರಿನ್. ಯಾಕಂದ್ರೆ ಬೇಬಿ ವೇಟ್ ಒಂದು ಸ್ವಲ್ಪ 3 kg 600 ಗ್ರಾಮ್ ಇತ್ತು. 4 ಗಂಟೆಯಿಂದ ಎಷ್ಟು 11 ಗಂಟೆ ಅಲ್ಲ, 11 ಗಂಟೆವರೆಗೂ ವೇಟ್ ಮಾಡಿದ್ವಿ ನಾರ್ಮಲ್ ಆಗುತ್ತಾ ಅಂತ. ಆದರೂ ಆಗಲಿಲ್ಲ. ವೇಟ್ ಜಾಸ್ತಿ ಇದ್ದಕ್ಕೇನ ನನಗೂ ಸುಸ್ತಾಗತ್ತಿತ್ತು, ಮತ್ತು ಒಳಗಡೆ ಬೇಬಿಗೂ ಸುಸ್ತಾಗುತ್ತೆ ಅಂತ ಹೇಳಿದರು ಡಾಕ್ಟ್ರು. ಅದಕ್ಕೋಸ್ಕರ ಸಿಸರಿನ್ ಮಾಡ್ಬೇಕಾಯ್ತು. ಸಿಸರಿನ್ ಮಾಡ್ತೀವಿ ಅಂದ ತಕ್ಷಣ ಎಲ್ರಿಗೂ ಭಯ ಆಯ್ತು. ನಮ್ಮತ್ತೆ ಪ್ರಭಾಸರ್ ಕೂಡ ಭಯ ಆಯ್ತು. ನನಗಂತೂ ಆ ನೋವು ತಡ್ಕೊಲಾರ್ದ ಯಾವುದೋ ಒಂದು ಮಾಡ್ರಿ ಅಂತ ಅನ್ಸೋಷ್ಟು ನೋವಿತ್ತು. ಅದಕ್ಕೋಸ್ಕರ ಆ ನೋವಿನಾಗ ಸಿಸರಿನ್ ಮಾಡಿಬಿಡ್ರಿ ಅಂತ ನಾನು ಹೇಳಕತ್ತಿದ್ದೆ. ಅದ್ರ ಮನೆಯವರೆಲ್ಲ ಗಾಬರಿ ಆಗಿದ್ದು. ಸಿಸರಿನ್ ಅಂದ್ರೆ ಹೆಂಗೆ, ಅದಕ್ಕೆ ಭಾಳ ರೆಸ್ಟ್ ತಗೋಬೇಕಾಗುತ್ತಾ, ಜಾಸ್ತಿ ಎದ್ದು ಓಡಾಡಂಗಿಲ್ಲ ಅಂತಂದು ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಸಿಸರಿನ್ ಅಂದ್ರೆ ಸ್ವಲ್ಪ ಹಿಂಜರಿಯಾಗತ್ತಿದ್ರು. ಆದ್ರೆ ನನ್ನ ನೋವು ನೋಡ್ಲಾರ್ದ ಒಪ್ಕೊಂಡ್ರು. ಅದ್ರ ಜೊತೆ ಇನ್ನೊಂದು ಟೆನ್ಷನ್ ಪ್ರಭಾಸರಿಗೆ ಶುರು ಆಯ್ತು. ಅವರೇ ಹೇಳ್ತಾರೆ ನೋಡ್ರಿ. ಇನ್ನೊಂದು ಟೆನ್ಷನ್ ಏನಂದ್ರೆ ಸಿಜರಿನ್ ಜೊತೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡ್ತಂತ ಹೇಳಿದ್ರು. ಅದ್ರಾಗ ಗೀತಾ ಕೂಡ 2 ಸಾಕು, 2ಕ್ಕೆ ಆಪ್ರೇಷನ್ ಮಾಡಿಬಿಡೋಣ ಅಂತ ಹೇಳಿದ್ಲು. ಬಗನ ಅಕಸ್ಮಾತ್ ಸಿಜರಿನ್ ಆದ್ರೆ ನೀವು ಆಪ್ರೇಷನ್ ಏನಾರು ಮಾಡೋದಿದ್ರೆ ಮಾಡ್ತು ಅಂತ ಹೇಳಿದ್ರು. ಹಂಗಾಗಿ ನಾನು ನಮ್ಮವು ಇಬ್ಬರು ಸೈನ್ ಮಾಡಿಬಿಟ್ಟಿವಿ ಆಪ್ರೇಷನ್ ಮಾಡ್ಬೇಕಂತಂದು. ಇನ್ನೊಂದು ಟೆನ್ಷನ್ ಏನಂದ್ರೆ ಅಕಸ್ಮಾತ್ 2 ಹೆಣ್ಣು ಆಗಿಬಿಟ್ರೆ ಗಂಡು ಪಾಪು ಇಲ್ದಂಗೆ ಆಗುತ್ತಲ್ಲ ಅನ್ನೋ ಟೆನ್ಷನ್ನಲ್ಲಿ ಮತ್ತು ಬೇಜಾರಲ್ಲಿದ್ವಿ. ಫೈನಲಿ ಬಾಯಿನೇ ಬಂದದಕ್ಕೆ ತುಂಬ ಖುಷಿ ಅಂತೂ ಆಯಿತು. ಹಂಗೆ ತವ್ರ ಮನೆಗೆ ಯಾಕೆ ಹೋಗಿಲ್ಲ ಗೀತಾ ಅಂತಂದು ತುಂಬ ಜನ ಕೇಳ್ತಾ ಇದ್ರಿ. ಯಾಕೆ ಹೋಗಿಲ್ಲ ಅಂತಂದು ಗೀತಾನ ಕೇಳ್ರು. ತವ್ರ ಮನೆಗೆ ಯಾಕೆ ಹೋಗಿಲ್ಲ ಅಂದ್ರೆ, ನಾನು ಪ್ರಭಾಸ್ ಅವ್ರದ್ದು ನನ್ನ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಐತಿ. ಅಷ್ಟು ತಿಂಗಳು ತವ್ರ ಮನೆಗೆ ಕಳಿಸ್ಲಾರಕ್ಕ ಹೋಗ್ಬೇಡ ಅಂತ ಹೇಳಿದ್ರು. ಹಂಗೇನು ತಿಳ್ಕೊಬೇಡ್ರಿ. ಪ್ರಭಾಸ್ ಅವರು ಮತ್ತು ನಮ್ಮ ಅತ್ತೆ ಬೇಡ, ಫಸ್ಟ್ ಡೆಲಿವರಿನೂ ನಂದು ಇಲ್ಲೇ ಪ್ರಭಾಸ್ ಅವ್ರ ಮನೆಯಲ್ಲೇ ಆಗೈತಿ. ನಮ್ಮವ್ವ ಕರ್ಕೊಂಡು ಹೋಗ್ತಂದ್ರೂ ಕಳಿಸಿಲ್ಲ, ಇವರು ಇಲ್ಲೇ ಆಗಲಿ ಡೆಲಿವರಿನ. ನಮ್ಮ ಅತ್ತೆ ಅಂತೂ ನಾನು ಯಾರನ್ನೂ ಕಳಿಸಲ್ಲ, ನನ್ನ ಸ್ವಸ್ಥರದೆಲ್ಲ ಇಲ್ಲೇ ಇದೇ ಮನೆಗೆ ಆಗಲಿ ಅಂತಂದು ಹೇಳಿದರು. ಹಂಗೆ ಪ್ರಭಾಸ್ ಅವರು ಕೂಡ ಬೇಡ, ಹಳ್ಳಿ ಆಗುತ್ತೆ ಆ ಕಡೆ ಸೈಡು, ಒಂದು ಸ್ವಲ್ಪ ದೂರ ಆಗುತ್ತೆ, ಇಲ್ಲಿಗೆ ಆಸ್ಪತ್ರೆಗೆಲ್ಲ ಬರೋಕ್ಕಾಗಲ್ಲ ಅಂಥೇಳಿ ಇಲ್ಲೇ ಡೆಲಿವರಿ ಮಾಡಿಸ್ಕೊಂಡ್ರೆ. ಹಂಗೆ ಐರನ್ದು ಕೂಡ ಇಲ್ಲೇ ಆಗೈತಿ. ಐರನ್ದು ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಈ ಮನೆಯಲ್ಲಿ ಯಾರದೇ ಡೆಲಿವರಿ ಆದ್ರೂ ದೇವ್ರನ್ನ ಕೇಳಿಸ್ತಾರೆ ಫಸ್ಟು, ತವ್ರ ಮನೆಗೆ ಹೋಗ್ಬೇಕಾ ಬೇಡ ಅಂತ. ಅದನ್ನೂ ಕೇಳಿಸಿದ್ಲ ನಮ್ಮವ್ವ. ಬೇಡ ಇಲ್ಲೇ ಇರಲಿ ಅಂತಂದು ದೇವ್ರು ಹೊರ ಕೊಟ್ಟಿದ್ದೆ. ಅದಕ್ಕೋಸ್ಕರ ಫಸ್ಟ್ ಡೆಲಿವರಿನೂ ಇಲ್ಲೇ ಆಯಿತು. ಸೆಕೆಂಡು ನಮ್ಮತ್ತೆ ಮತ್ತು ಪ್ರಭಾಸ್ ಅವರು ಹೋಗೋದು ಬೇಡ ಇಲ್ಲೇ ಆಗಲಿ ಅಂತಂದು ಸೆಕೆಂಡ್ ಡೆಲಿವರಿನೂ ಇಲ್ಲೇ ಆಗೈತಿ. ತುಂಬ ಜನ ಕೇಳಕತ್ತಿದ್ರು ತವ್ರ ಮನೆಗೆ ಯಾಕೆ ಹೋಗಿಲ್ಲ ಅಂತ. ನಮ್ಮವ್ವ ಫಸ್ಟ್ ಡೆಲಿವರಿಗೂ ಬಂದು ನನ್ನ ಜೊತೆ ಇದ್ದು 1 ತಿಂಗಳು ನೋಡ್ಕೊಂಡು ನಮ್ಮ ಐರನ್ನ ನೋಡ್ಕೊಂಡಿದ್ಲು. ಈಗೂ ನನ್ನ ಮಗನ ಬಂದು 1 ತಿಂಗಳವರೆಗಿದ್ದು ನೋಡ್ಕೊಂಡು ಹೋಗ್ತಾಳೆ. ನಾರ್ಮಲ್ ಆಗಿದ್ದರೆ ಬೇಗ ರಿಕವರಿ ಆಗಿ ಲಾಗ್ಸು ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಈಗ ಸಿ ಸೆಕ್ಷನ್ ಆಗಿರೋದ್ರಿಂದ ಭಾಳ ರೆಸ್ಟ್ ತಗೋಬೇಕು. ಅಟ್ಲೀಸ್ಟ್ 3 ತಿಂಗಳ ತನಕ ಆದ್ರೂ ಕಂಪ್ಲೀಟ್ ರೆಸ್ಟ್ ಮಾಡಬೇಕು, ಜಾಸ್ತಿ ಎದ್ದು ಓಡಾಡೋಂಗಿಲ್ಲ. ಅದಕ್ಕೋಸ್ಕರ ಪ್ರಭಾಸ್ ಅವರೊಬ್ಬರ ರೀಲ್ ಮಾಡಾಕತ್ತಾರ. ಇಷ್ಟು ಕೂತ್ಕೊಂಡು ಮಾತಾಡ್ಬೋದು, ಎದ್ದು ಜಾಸ್ತಿ ಎಲ್ಲ ಓಡಾಡೋಂಗಿಲ್ಲ. 2 ವಾರ ಆಗೈತಿ, ಅದಕ್ಕೋಸ್ಕರ ಸ್ವಲ್ಪ ಕುಂತ್ಕೊಂಡು ಅಡ್ಡಾಡ್ತೀನಿ ಜಾಸ್ತಿ. ನಾನು ಆ್ಯಕ್ಟಿವ್ ಆಗಿದ್ದಷ್ಟು ಬೇಗ ರಿಕವರಿ ಆಗ್ತೀವಿ ಸಿ ಸೆಕ್ಷನ್ ಆದವರು. ಬೇಬಿ ಕೂಡ ಆರಾಮಾಗೈತಿ, ಯಾವ ತೊಂದರೆನೂ ಇಲ್ಲ. ಸ್ಟಾರ್ಟಿಂಗ್ ಅಷ್ಟೇ ಒಂದು ಸ್ವಲ್ಪ ಏನಾದ್ರು ಕಾಮ್ನೆ ಐತೆ ಅಂತ ಅಡ್ಮಿಟ್ ಮಾಡಿದ್ವಿ. ಅದು ಬಿಟ್ಟರೆ ಈಗೆಲ್ಲ ಆರಾಮಾಗ್ಯದನ. ತುಂಬ ಜನ ವಿಶ್ ಮಾಡಿದ್ರಿ,
ಡೆಲಿವರಿ ಆದಾಗಿಂದನೂ ಕಮೆಂಟ್ ನಾನು ನೋಡಿದೆ. ತುಂಬ ಜನ ತಾಯಿ ಮಗ ಆರಾಮಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ವಿ, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಕಾಳಜಿ ತೋರ್ಸಾಕತ್ತೀರಿ. ಈ ಕಾಳಜಿ ಹಿಂಗೆ ಇರಲಿ. ಹಾಗೆ ಮೇ 18ಕ್ಕೆ ನಾಮಕರಣ ಐತಿ. ನೀವು ಸೆಲೆಕ್ಟ್ ಮಾಡಿರೋ ಹೆಸರಲ್ಲೇ ನಮಗೊಂದು ಇಷ್ಟ ಆಗಿ ಅದೇ ಹೆಸರನ್ನ ಇಡ್ತಾ ಇದ್ದೀವಿ. ಮತ್ತು 18ನೇ ತಾರೀಕಿಗೆ ಐತಿ ನಾಮಕರಣ. ಇಲ್ಲೇ ಹತ್ರದವ್ರು ಯಾರು ಇದ್ದರೆ ನಾಮಕರಣಕ್ಕೆ ಬನ್ನಿ. ದೂರದವ್ರು ಇದ್ರೂ ಬನ್ನಿ, ನಿಮಗೆ ಫ್ರೀ ಇದ್ದರೆ. ನಾವೇನು ಎಲ್ರೂ ಕರೆಯಾಗತ್ತೀವಿ, ನಿಮಗೆ ಅನುಕೂಲ ಇದ್ದರೆ ಬಂದು ಹೋಗಿ. ತುಂಬ ಜನ ನಮ್ಮ ಅಡ್ರೆಸ್ ಕೇಳ್ತಾ ಇದ್ದಾರೆ. ಇನ್ನು ನಾವು ಒಂದು ಅಡ್ರೆಸ್ಸಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ, ಆದ್ರೂ ಕೇಳ್ತಾ ಇದ್ದೀರಾ. ನಮ್ಮದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೊಸ ಹಿರೇಬೆಣಕಲ್ ಅಂತ ಊರು ನಮ್ಮದು. ಗಂಗಾವತಿಯಿಂದ 8 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.